ಗುರೂಜಿ ಅವರಿಗೆ ನಿಮ್ಮಲ್ಲಿ ಏನೇ ಇದ್ರೂ ಸಂಶಯ ಮುಖಾಮುಖಿ ನನ್ನ ಜೊತೆ ಕೇಳಿ ಉತ್ತರವನ್ನು ಪಡೆದುಕೊಳ್ಳಿ ಅಂತ ಆ ಒಂದು ಸವಾಲಿಗೆ ಅಥವಾ ಆ ಒಂದು ಆಹ್ವಾನವನ್ನ ಗುರೂಜಿ ಸ್ವೀಕರಿಸಿಕೊಳ್ತಾರಾ ಎನ್ನುವಂತಹದ್ದೇ ದೊಡ್ಡ ಪ್ರಶ್ನೆ. ಈಗ ನಮ್ಮ ಸವಾಲು ಅದನ್ನ ದಿವ್ಯಾ ವಸಂತ ಸ್ವೀಕರಿಸಿಕೊಂಡಿದ್ದಾರೆ. ಈಗ ಸ್ವತಃ ದಿವ್ಯಾ ವಸಂತ ಫ್ರೀಡಮ್ ಟಿವಿಯಲ್ಲಿ ಲೈವ್ ಆಗಿ ಝೂಮ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವ್ಯಾ ವಸಂತ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ನನಗೆ ಆಕೆ ಧ್ವನಿ ಕ್ಲಾರಿಟಿ ಇಲ್ಲ. ಸಮ್ ಟೆಕ್ನಿಕಲಿ ಮ್ಯೂಟ್ ಅನ್ನ ತೆಗೀರಿ, ನನಗೆ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ ದಿವ್ಯಾ ವಸಂತ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಘಟನೆಯ ಹಿಂದೆ ಎರಡು ತರಹದ ಕಥೆಗಳಿರ್ತವೆ. ಆ ಎರಡೂ ತರಹದ ಕಥೆಗಳನ್ನು ಕೂಡ ಮೊದಲು ಕೇಳಿಸ್ಕೋಬೇಕು, ಏನೇನಾಗಿದೆ ಏನೇನು ಎತ್ತ ಅಂತ. ಅದಾದ ನಂತರ ಇದರಲ್ಲಿ ಸತ್ಯ ಯಾವುದು ಇದರಲ್ಲಿ ಸುಳ್ಳು ಯಾವುದು ಅಂತ ವಿಂಗಡಣೆ ಮಾಡಬೇಕು. ಇದು ಯಾವುದು ಮಾಡದೆ ಇದು ಯಾವ ಅಧ್ಯಯನಕ್ಕೂ ಅವಕಾಶವನ್ನು ಕೊಡೋದೆ ಒಂದು ವರ್ಷನ ಪರವಾಗಿ ನಿಂತುಕೊಳ್ಳೋದು ತಪ್ಪು. ಮಾಧ್ಯಮಕ್ಕೆ ಅದರದೇ ಆದಂತಹ ವೃತ್ತಿ ಧರ್ಮಗಳಿರ್ತವೆ. ಮಾಧ್ಯಮ ಸತ್ಯವನ್ನ ಹೇಳಬೇಕು. ಹಾಗಾಗಿ ವಸ್ತುಸ್ಥಿತಿ ಏನು ಎನ್ನುವಂತಹದ್ದು ಜನರಿಗೆ ಅರ್ಥ ಆಗಬೇಕು. ಹಾಗಾಗಿ ಫ್ರೀಡಮ್ ಟಿವಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿವ್ಯಾ ವಸಂತ ಮತ್ತೆ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ದಿವ್ಯಾ ವಸಂತ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್ ಕೇಳಿಸ್ತಾ ಇದೆ. ದಿವ್ಯಾ ವಸಂತ, ತಮ್ಮ ಮೇಲೆ ಕೇಳಿ ಬಂದಿರತಕ್ಕಂತಹ ಆರೋಪ ಜೊತೆಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಿರುದ್ಧ 1.5 ತಿಂಗಳ ಹಿಂದೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. ಆದರೆ ನವ ಜೋಡಿಗಳಿಬ್ಬರು, ಅರ್ಥಾತ್ ನೀವು ಮತ್ತು ನಿಮ್ಮ ಫಿಯಾನ್ಸಿ ಇಬ್ಬರ ಮದುವೆಯ ಹೊಸ್ತಿಲ್ನಲ್ಲಿ ಆ ಒಂದು ಸುದ್ದಿ ನಿನ್ನೆ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ. ಈ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ಎಸ್ ಸಾಹಿಲ್ ಅವರೇ, ಈಗ ಏಪ್ರಿಲ್ 18ಕ್ಕೆ ಕೇಸ್ ಆಗುತ್ತೆ. ಕೇಸ್ ಆದ್ಮೇಲೆ ಕೆಲವೊಂದು ಮೀಡಿಯಾಗಳು ಕೂಡ ನನಗೆ ಕಾಲ್ ಮಾಡಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ನೋಡಿ ನಿಮ್ಗೇನಾದ್ರೂ ಹಂಗೆಲ್ಲ ಡೌಟ್ ಇದ್ರೆ ನನಗೆ ನೀವು ಆಫರ್ ಅನ್ನ ಕೊಡಿ, ನಾನಂದ್ ಗುರೂಜಿಯನ್ನು ಕರೆಸಿ ನಾನು ಬಂದು ಕುತ್ಕೊಂಡು ಮಾತಾಡ್ತೀನಿ ಅಂತ ಅವಾಗ್ಲೇ ಹೇಳಿದ್ದೆ. ಅವಾಗ ಹೇಳಿದ್ರು, ಇಲ್ಲ ಮೇಡಮ್ ಬಿಡಿ, ಅಂದ್ರೆ ಹಿಂಗ್ ಯಾರೋ ಕೇಳ್ಕೊಂಡ್ ಬಂದಿದ್ರು, ಹಿಂಗ್ ಹೇಳಿದ್ರು, ನಾವೇನ್ ಅದ್ ಸುದ್ದಿ ತಗೊಂಡಿಲ್ಲ, ಇವಾಗ ನೀವು ಮನೇಲಿ ಇದೀರಾ ಅಲ್ವಾ, ನೀವು ಆಫೀಸ್ಗೆ ಹೋಗ್ತಿದ್ದೀರಾ ಅಲ್ವಾ ಅಂತಂದ್ರು. ಹೌದು, ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ಮತ್ತೆ ನಾನು ಚಾನಲ್ಗೂ ಹೋಗ್ತಿದ್ದೀನಿ, ಅಲ್ಲೂ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಅದಾದ್ಮೇಲೆ 22ಗೋ 23ಗೋ ಕೋರ್ಟ್ ಇತ್ತು. ಕೋರ್ಟ್ಗೂ ಹೋಗಿ ಕೋರ್ಟಲ್ಲೂ ಕೂಡ ವಿಚಾರಣೆ ಎಲ್ಲ ಆಗಿ ಜಡ್ಜ್ ಮುಂದೆ, ಅಂದ್ರೆ ಸ್ವಾಮಿಗಳ ಮುಂದೆ, ಜಡ್ಜ್ ಅವ್ರ ಮುಂದೆ ಕೂಡ ನಾನು ಹೇಳಿದ್ದು, ನಾನು ಆಂಕರಿಂಗ್ ಅಷ್ಟೇ ಮಾಡಿರೋದು, ಅಲ್ಲೂ ಕೂಡ ಮೆನ್ಷನ್ ಆಗಿದೆ, ಇವರು ಆಂಕರ್ ಅಷ್ಟೇ, ಆಂಕರಿಂಗ್ ಅಷ್ಟೇ ಮಾಡಿದ್ದಾರೆ ಅಂತ ಹೇಳಿ ನನಗೆ ಬೇಲು ಕೂಡ ಸಿಕ್ಕಿದೆ. ಅದಾದ್ಮೇಲೆ ಎಲ್ಲ ತಣ್ಣಗೆ ಇತ್ತು. ಈಗ ಮೀಡಿಯಾಗಳಿಗೆ, ಕೆಲವೊಂದು ಮೀಡಿಯಾಗಳಿಗೆ ನಾನು ಹೇಳೋದು ಸಾಹಿಲ್ ಅವ್ರೆ, ಅಂದ್ರೆ ನನ್ನ ಸುದ್ದಿ ಬಂದ್ಮೇಲೆ ನನಗೆ ಅನ್ಸಿದ್ದು ಕೆಲವೊಂದು ಮೀಡಿಯಾಗಳು ಮಾರಾಟ ಆಗಿದ್ದಾವೆ, ಅದು ನನ್ನ ವಿಷಯದಲ್ಲಿ. ಆಯ್ತಾ? ಆನಂದ್ ಗುರೂಜಿ ಅವರು ಇಷ್ಟು ದಿನದಿಂದ ಸುಮ್ನೆ ಇದ್ದವರು ಆಗ ಕೇಸ್ ಮಾಡಿ ಈಗ ಯಾಕೆ ಸುದ್ದಿ ಮಾಡ್ಬೇಕು, ಈಗ ಯಾಕೆ ಮೀಡಿಯಾಗಳು ಸುದ್ದಿಗಳನ್ನ ತಗೋಬೇಕು? ಅಷ್ಟ್ ದಿನದಿಂದ ಟೈಮ್ ಇರ್ಲಿಲ್ವಾ? ಅಷ್ಟ್ ದಿನದಿಂದ ಯಾವ್ದು ಅವ್ರಿಗೆ ಫೀಡ್ ಇರ್ಲಿಲ್ವಾ? ಇವಾಗ ಈ ಸುದ್ದಿಯನ್ನ ಯಾಕೆ ತಗೋಬೇಕಾಗಿತ್ತು? ಈಗ ಈ ಸುದ್ದಿಯನ್ನ ತಗೊಂಡು ಅವ್ರು ಏನಂತ ಹೇಳ್ತಿದ್ದಾರೆ, ಅಬ್ಸ್ಕ್ಯಾಂಡ್ ಆಗಿದ್ದಾಳೆ, ಒಂದು ಮನೆಯಲ್ಲಿ ಹೇಗೆಲ್ಲ ಥಿಂಕ್ ಮಾಡ್ಬೋದು ಹೇಳಿ. ಅದಾದ್ಮೇಲೆ ಆನಂದ್ ಗುರೂಜಿಗೆ ಕಾರ್ ಅಡ್ಡಗಟ್ಟಿ ದುಡ್ಡನ್ನ ಕೇಳಿದ್ದಾಳೆ, ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾಳೆ. ಮತ್ತೆ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಸುದ್ದಿ ಬಂದಾಗ ಆನಂದ್ ಗುರೂಜಿ ಅವರು ಹೇಳಿರೋದು, ಈ ತರ ಸಾಮ್ರಾಟ್ ನ್ಯೂಸ್ ಅಲ್ಲಿ ಸುದ್ದಿಯನ್ನ ಮಾಡಿದ್ದಾರೆ, ಹಿಂಗ್ ಮಾಡಿದ್ದಾರೆ, ಈ ತರ ಆಂಕರಿಂಗ್ ಮಾಡಿದ್ದಾರೆ ಅಂತ ಹೇಳಿ ಒಂದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಏನಾಯ್ತು, ದಿವ್ಯಾ ವಸಂತನ್ ಗ್ಯಾಂಗು ಅವ್ರು ಕಾರ್ ತಗೊಂಡ್ ಬಂದಿದ್ರು, ಕಾರ್ ತಗೊಂಡ್ ಬಂದು ಬ್ಲಾಕ್ ಅಡ್ಡಗಟ್ಟಿ ನನಗೆ ಬ್ಲಾಕ್ ಮೇಲ್ ಮಾಡಿದ್ರು, ನನಗ್ ಬೈದ್ರು ಅಂತೆಲ್ಲ ಹೇಳ್ತಿದ್ದಾರೆ. ಈ ಆನಂದ್ ಗುರೂಜಿ ಅವ್ರಿಗೆ ತುಂಬಾ ದೊಡ್ಡ ಇನ್ಫ್ಲೂಯೆನ್ಸ್ ಗಳಿದೆ ಅಲ್ವಾ? ಆನಂದ್ ಗುರೂಜಿ ಅವರು ಪ್ರೂವ್ ಮಾಡ್ಲಿ, ನಾನು ಕೇಳ್ತಿರೋದಷ್ಟೇ. ನಾನ್ ದುಡ್ಡು ಕೇಳಿದೀನಿ ಅಲ್ವಾ, ನಾನ್ ಅವ್ರ ಹತ್ರ 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದೀನಿ ಅಲ್ವಾ, ನಾನ್ ಅವ್ರು ಕಾಲ್ ಮಾಡಿರೋದು, ಕಾಲ್ ಹಿಸ್ಟ್ರಿ ಇರುತ್ತಲ್ಲ, ಕಾಲ್ ರೆಕಾರ್ಡ್ ಇರುತ್ತಲ್ವಾ, ಕೊಡ್ಲಿ ಕಾಲ್ ರೆಕಾರ್ಡ್ಸ್ ಗಳನ್ನ ಇಲ್ವಾ? ಆನಂದ್ ಗುರೂಜಿ ಅವ್ರಿಗೆ ನಾನು ಎಲ್ಲಿ ಅಡ್ಡಗಟ್ಟಿದೆ, ಎಲ್ಲಿ ಕಾರ್ ತಗೊಂಡೋಗಿ ಅಡ್ಡ ಹಾಕ್ದೆ, ಅವತ್ ನಾನು ಯಾವ ಡ್ರೆಸ್ ಹಾಕಿದ್ದೆ, ಅವತ್ ನಾನು ಹೇಗಿದ್ದೆ, ಯಾವ ಕಾರಲ್ಲಿ ಬಂದಿದ್ದೆ ಹೇಳಿ ಆನಂದ್ ಗುರೂಜಿ ಅವರು. ಆನಂದ್ ಗುರೂಜಿ ಅವರು ಒಬ್ರೊಬ್ರೆ ಓಡಾಡ್ತಾರ ಇಲ್ವಲ್ಲ? ಅವ್ರ ಜೊತೆಗೆ ಎಸ್ಕಾರ್ಟ್ಸ್ ಗಳನ್ನ ಹಾಕೊಂಡು, ಬೌನ್ಸರ್ಸ್ ಗಳನ್ನ ಹಾಕೊಂಡು ಹೋಗ್ತಾರಲ್ಲ. ಹಂಗ್ ನಾನು ಹೋಗಿ ಅಡ್ಡಗಟ್ಟಿದಾಗ ಬೌನ್ಸರ್ಸ್ ಗಳು, ಎಸ್ಕಾರ್ಟ್ಸ್ ಗಳು ನನ್ನ ಸುಮ್ನೆ ಬಿಡ್ತಾರ? ಆ ಅಪ್ಪನ್ ಮುಖ ನಾನು ನೋಡೇ ಇಲ್ಲ ಸಾಕಿಲ್ಲ ಅವ್ರೆ.
ಇದುವರೆಗೂ ನಾನು ಅಪ್ಪನ ಹತ್ರ ಒಂದು ಮಾತಾಡಿಲ್ಲ. ಅಂತದ್ರಲ್ಲಿ ನನ್ನ ಮೇಲೆ ಈ ತರ ಅಲಿಗೇಷನ್ ಮಾಡ್ತಾರಲ್ಲ. ಇವಾಗ ನೀವು ಒಬ್ರು ಆಂಕರ್, ನಾನು ಒಬ್ಳು ಆಂಕರ್. ಎಂ ಲೈವ್ ಅಲ್ಲಿ ನಾನು ಆನಂದ್ ಗುರೂಜಿ ಅವ್ರ ಬಗ್ಗೆ ಒಂದ್ ಸುದ್ದಿ ಮಾಡಿದೀನಿ, ಅಂದ್ರೆ ಆಂಕರಿಂಗ್ ಮಾಡಿದೀನಿ. ಏನ್ ಕೊಟ್ಟಿರ್ತಾರೆ ನಮ್ಮ ಸ್ಕ್ರಿಪ್ಟ್ ಅಲ್ಲಿ, ನಾವು ಆಂಕರಿಂಗ್ ಮಾಡಿರ್ತೀವಿ. ಹಂಗಂತಂದ್ಬಿಟ್ಟು ಆಂಕರ್ ಮೇಲೆ ಆಂಕರ್ ದುಡ್ಡು ವಸೂಲಿ ಮಾಡ್ತಾರೆ, ಆಂಕರ್ ದುಡ್ಡು ನಮ್ಗೆ ದುಡ್ಡು ಕೇಳಕ್ ಬಂದಿದ್ರು ಅಂತ ಹೇಳಿದ್ರೆ ಇದು ನ್ಯಾಯನಾ? ಒಬ್ರ ಆಂಕರ್ ಮೇಲೆ ಈ ತರ ಎಲ್ಲ ಆಪಾದನೆ ಮಾಡೋದು, ಅದ್ರಲ್ಲೂ ನನ್ನನ್ನೇ ಯಾಕೆ ಈ ಮೀಡಿಯಾಗಳು ಟಾರ್ಗೆಟ್ ಮಾಡ್ತವೆ ಅಂತ ಅನ್ಬಿಟ್ಟು. ಈಗ ಎಂ ಲೈವ್ ಅಲ್ಲಿ ಏನೇನ್ ಸುದ್ದಿ ಇದೆ ಅದು ಎಲ್ರಿಗೂ ಸಿಗುತ್ತೆ, ಎಲ್ರು ನೋಡ್ಬೋದು. ಎಂ ಲೈವ್ ಅಲ್ಲಿ ಏನೇನಿದೆ, ಯಾವ್ಯಾವ ವಿಚಾರ ಆನಂದ್ ಗುರೂಜಿ ಅವ್ರ ಬಗ್ಗೆ ಏನೇನ್ ಹಾಕಿದ್ದಾರೆ, ಈ ಆನಂದ್ ಗುರೂಜಿ ಅವ್ರು ಅದು ಕುರ್ಕೊಂಡು ಹಿಂಗೆಲ್ಲಾ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಸಾಕ್ಷಿ ಪುರಾವೆಗಳು ಎಂ ಲೈವ್ ಅಲ್ಲಿ ಇನ್ನೂ ಜೀವಂತವಾಗಿದ್ದಾವೆ, ಇನ್ನೂ ಹರಿದಾಡ್ತಿದಾವೆ. ಎಲ್ಲರೂ ಅದನ್ನ ನೋಡ್ತಾ ಇದ್ದಾರೆ, ಎಲ್ರು ಮುಂದೆ, ಎಲ್ಲರ ಕಣ್ಮುಂದೆ ಇದೆ. ಯಾಕೆ ಮೀಡಿಯಾಗಳ ಕಣ್ಣಿಲ್ವಾ? ಅದನ್ನ ನೋಡೋದಕ್ಕಾಗಲ್ವಾ? ಅದನ್ನ ನೋಡ್ಬಿಟ್ಟು ಪೂರ್ವಪರ ವಿಚಾರ ಮಾಡಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ಏನಕ್ಕೆ ಆನಂದ್ ಗುರೂಜಿ ಅವ್ರು ಈ ತರ ಆಪಾದನೆ ಮಾಡ್ತಿದ್ದಾರೆ, ಯಾವ ವಿಚಾರವಾಗಿ ಆಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ತಿಳ್ಕೊಳಕ್ಕಾಗಲ್ವಾ? ತಿಳ್ಕೊಂಡ್ ಸುದ್ದಿ ಮಾಡಕ್ಕಾಗಲ್ವಾ? ಸುಮ್ನೆ ಬಾಯಿಗೆ ಬಂದಂಗೆ ಬೇಕಾಬಿಟ್ಟಿ ಮಾತಾಡೋದು. ಯಾಕೆ ನನಗ್ ಫ್ಯಾಮಿಲಿ ಇಲ್ವಾ? ನನ್ನ ಮದ್ವೆ ಆಗ್ತಿರೋ ಹುಡುಗ ಇದಾರೆ, ಅವ್ರ ಫ್ಯಾಮಿಲಿ, ಅವರೆಲ್ಲ ಏನ್ ಅನ್ಕೋಬೇಕು ಹೇಳಿ ನನ್ ಬಗ್ಗೆ? ಈ ಹಿಂದೆನೂ ಸುದ್ದಿ ಆಗಿತ್ತು, ಅದನ್ನ ಇಟ್ಕೊಂಡು ಅದನ್ನು ಇದನ್ನು ಎರಡೂ ಮಿಕ್ಸ್ ಮಾಡಿ ಹೇಳ್ತಾ ಇದಾರೆ. ಹಳೆ ಸುದ್ದಿಯಲ್ಲೂ ಕೂಡ ಆ ಒಂದು ಚಾನಲ್ ನನ್ನನ್ನೇ ಹೈಲೈಟ್ ಮಾಡಿ ತೋರ್ಸಿದ್ರು. ಅದ್ರಲ್ಲೂ ಕೂಡ ಅದನ್ನು ಅದ್ರ ಬಗ್ಗೆನೂ ನಾನು ಮಾತಾಡೋದಿತ್ತು. ಬಟ್ ಅದಕ್ಕೆ ನಮ್ಗೆ ಬೇಲಾಗಿದೆ. ಬಟ್ ನಮ್ಗೆ ಇನ್ನು ಅದು ಮೂರ್ ಕೇಸ್ಗಳು ಕ್ವಾಶ್ ಆಗಿದಾವೆ, ಇನ್ನು 2 ಕೇಸ್ ಕ್ವಾಶ್ ಆಗ್ಬೇಕು. ಅದಕ್ಕೆ ನಾನು ಮಾತಾಡ್ತಿಲ್ಲ. ಅದು ನನಗಿದ್ದಿದ್ರೆ ನಾನು ಅದ್ರ ಬಗ್ಗೆ ಅವ್ರಿಗೆ ಗಾಳಿ ಬಿಡಿಸ್ತಿದ್ದೆ, ಆಯ್ತಾ? ಬಟ್ ಅದ್ರ ಬಗ್ಗೆ ನನ್ಗೆ ಇವಾಗ ನಾನು ಅದ್ರಲ್ಲೂ ನಾನು ನಿರ್ದೋಷಿನೇ, ಆಯ್ತಾ? ಅದಕ್ಕೂ ಕೂಡ ಏನು ಕಾನೂನೇ ಕೂಡ ನಾನು ನಿರ್ದೋಷಿ ಅಂತ ಅನ್ಬಿಟ್ಟು 3 ಕೇಸ್ನ ಕ್ವಾಶ್ ಕೂಡ ಮಾಡಿದಾವೆ. ಇನ್ನು 2 ಕೇಸ್ ಇದೆ, ಅದಕ್ಕೂ ನಾವು ಕ್ವಾಶ್ ಹಾಕೋಣ ಅಂತಿದ್ವಿ. ಬಟ್ ಕೋರ್ಟ್ ರಜೆ ಇರೋದ್ರಿಂದ ಹಾಕಕ್ಕಾಗಿಲ್ಲ. ಆ ಹಳೆ ಕೇಸ್ಗಳನ್ನೂ ತಗೊಂಡು ಈ ಒಂದು ಕೇಸ್ನು ಇಟ್ಕೊಂಡು ಇದ್ರಲ್ಲಿ ಏನೂ ಇಲ್ದೆ ನಂದು ಇದೆ ಅಂತ ಹೇಳಿ ಅವರು ಪ್ರೂವ್ ಮಾಡಕ್ ಹೊರಟಿದ್ರಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಈ ಮೀಡಿಯಾದವರು? ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.